ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಪಾಡುವಾಸೆ. ಹೇಳೋಣ ಎಲ್ಲರೂ ಸೇರಿ. ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಪಾಡುವಾಸೆ. ಹಾಡೋಣ ಗಟ್ಟಿಯಾಗಿ ಎಲ್ಲರೂ ಸೇರಿ. ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಬಾಳುವಾಸೆ. ಹಾಡೋಣ ಗಟ್ಟಿಯಾಗಿ ಎಲ್ಲರೂ ಸೇರಿ. ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಬಾಳುವಾಸೆ. ರಾತ್ರಿ ಹಗಲು ಧ್ಯಾನಿಸಲು, ಗಟ್ಟಿಯಾಗಿ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿಯು ನನಗೆ ನೀಡಿರಿ, ನಿಮ್ಮ ಶಕ್ತಿಯು ನನಗೆ ನೀಡಿರಿ. ರಾತ್ರಿ ಹಗಲು ಧ್ಯಾನಿಸಲು, ಹಾಡಿ ಗಟ್ಟಿಯಾಗಿ. ರಾತ್ರಿ ಧ್ಯಾನಿಸಲು ನಿಮ್ಮ ಶಕ್ತಿಯು ನನಗೆ ನೀಡಿರಿ, ನಿಮ್ಮ ಶಕ್ತಿಯು ನನಗೆ ನೀಡಿರಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ಎಲ್ಲರೂ ಕೂಡ ಜೈ ಜೈ ಯೇಸು ರಾಜ, ಯೇಸುವಿಗೆ ಜೈ ಜೈ ಯೇಸು ರಾಜ. ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ಹಾಡಿ ಗಟ್ಟಿಯಾಗಿ. ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ಎಲ್ಲರೂ ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ಹಾಡಿ ಎಲ್ಲರೂ ಸೇರಿ. ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ಹಾಡಿ ಗಟ್ಟಿಯಾಗಿ ಎಲ್ಲರೂ ಸೇರಿ ಸೇರಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಬಾಳುವಾಸೆ. ಹೇಳೋಣ ಎಲ್ಲರೂ ಸೇರಿ ಗಟ್ಟಿಯಾಗಿ. ನಿಮ್ಮೊಂದಿಗಿರುವಾಸೆ ನನ್ನೇಸುವೆ, ನಿಮ್ಮ ಜೊತೆ ಬಾಳುವಾಸೆ. ನಶಿಸುವ ಆತ್ಮಗಳಿಗಾಗಿ ಪ್ರಾರ್ಥಿಸುವ ಶಕ್ತಿ ನೀಡಿರಿ. ಕೈಗಳನ್ನು ತಟ್ಟುತ್ತಾ ನಶಿಸುವ ಆತ್ಮಗಳಿಗೆ ಎಲ್ಲರೂ ಕೂಡ ಈ ಸಮಯ ವಾಕ್ಯಗಳನ್ನು ಸಮರ್ಪಣೆ ಮಾಡ್ತಾ. ನಶಿಸುವ ಆತ್ಮಗಳಿಗಾಗಿ ಪ್ರಾರ್ಥಿಸುವ ಶಕ್ತಿ ನೀಡಿರಿ. ಹಾಡೋಣ ಗಟ್ಟಿಯಾಗಿ. ನಶಿಸುವ ಆತ್ಮಗಳಿಗಾಗಿ ಪ್ರಾರ್ಥಿಸುವ ಶಕ್ತಿ ನೀಡಿರಿ. ರಾತ್ರಿ ಹಗಲು ಧ್ಯಾನಿಸಲು, ಗಟ್ಟಿಯಾಗಿ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿಯು ನನಗೆ ನೀಡಿರಿ, ನಿಮ್ಮ ಶಕ್ತಿಯು ನನಗೆ. ಕೈಗಳನ್ನು ಮೇಲ್ ಮಾಡಿ. ಜೈ 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 ಯೇಸು ರಾಜ. ಎಲ್ಲರೂ ಕೂಡ ಜೈ ಜೈ ಯೇಸು ರಾಜ. ಗಟ್ಟಿಯಾಗಿ ಎಲ್ಲರೂ ಸೇರಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ಗಟ್ಟಿಯಾಗಿ ಜೈ 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 ಜೈ
ಜೈ ಜೈ ಜೈ ಜೈ ಜೈ ಜೈ ಯೇಸು ಯೇಸುವಿನ ನಾಮ ಹೊರಗೆ ಬರಲಿ ಸಮಯ. ಒಬ್ಬೊಬ್ಬರ ಮೇಲೆ ಯೇಸುವಿನ ಶಕ್ತಿ ಆವರಿಸಿಕೊಳ್ಳಲಿ. ಜೀವಿಸುವ ದೇವರು ಜೈ ಜೈ ನಮ್ಮ ಮಧ್ಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಹೋಗ್ತಾ ಇದ್ದಾರೆ. ಸಮರ್ಪಣೆ ಮಾಡೋಣ ನಮ್ಮ ಕುಟುಂಬಗಳನ್ನು. ರಾಜ ವಿಶ್ವೇಶ್ವರ ವಾಕ್ಯದ ಶಕ್ತಿಯಿಂದ ಆಮೆನ್. ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಬಾಯ್ ತೆರೆದು ಎಲ್ಲರೂ ಕೂಡ ವಾಕ್ಯದ ಶಕ್ತಿಯಿಂದ ಕೈಗಳನ್ನು ಬಲವಾಗಿ ತಟ್ಟುತ್ತಾ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಕೈಗಳನ್ನು ತಟ್ಟುತ್ತಾ ವಾಕ್ಯದ ಶಕ್ತಿಯಿಂದ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಹೇಳೋಣ ಗಟ್ಟಿಯಾಗಿ. ವಾಕ್ಯದ ಶಕ್ತಿಯಿಂದ ಯೇಸುವಿನಲ್ಲಿ ಗಟ್ಟಿಯಾಗಿ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಗಟ್ಟಿಯಾಗಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಗಟ್ಟಿಯಾಗಿ ಹೇಳೋಣ. ಆ ವಾಕ್ಯವು ಯೇಸುವಾಗಿದ್ದಾರೆ. ಶಕ್ತಿಯಿಂದ ಪ್ರಕಟಣೆ 19:13 ದೇವರ ವಾಕ್ಯ ಅಂದ್ರೆ ಯೇಸು. ಯೇಸು ಅಂದ್ರೆ ದೇವರ ವಾಕ್ಯ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ಗಟ್ಟಿಯಾಗಿ ಎಲ್ಲರೂ ಸೇರಿ ಸೇರಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಿಮ್ಮ ಜ್ಞಾನವ ನಮಗೆ ನೀಡಿರಿ. ರಾತ್ರಿ ಹಗಲು ಧ್ಯಾನಿಸಲು. ಗಟ್ಟಿಯಾಗಿ. ರಾತ್ರಿ ಹಗಲು ಧ್ಯಾನಿಸಲು. ನಿಮ್ಮ ರಾತ್ರಿ ಹಗಲು ಧ್ಯಾನಿಸಲು. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿಯು ನನಗೆ ನೀಡಿರಿ. ಹೋಗಿ ಹೇಳೋಣ. ಶಕ್ತಿಯು ನಮಗೆ ಕೈಗಳನ್ನು ಮೇಲ್ ಮಾಡಿ. ಜೈ 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 ಯೇಸು ರಾಜ. ಜೈ ಜೈ ಯೇಸು ರಾಜ. ಎಲ್ಲರೂ ಸೇರಿ ಜೈ ಜೈ ಯೇಸು ರಾಜ. ಜೈ ಜೈ ಯೇಸು ರಾಜ. ಮಹಿಮೆ ಮಹಿಮೆ ಮಹಿಮೆ. ಜೈ ಜೈ ಯೇಸು ರಾಜ. ವಾಕ್ಯದ ಶಕ್ತಿ ಮಕ್ಕಳ ಮೇಲೆ ಆವರಿಸಿಕೊಳ್ಳಲಿ. ಜೈ ಜೈ ಯೇಸು ರಾಜ. ಜೈ ಜೈ ಯೇಸು ರಾಜ. ಜೈ ಜೈ ಯೇಸು ರಾಜ. ಆಮೆನ್. ಜೈ ಜೈ ಯೇಸು ರಾಜ. ಜೈ ಜೈ ಯೇಸು ಜೈ ಜೈ ಯೇಸು ರಾಜ. ಯೇಸುಗೆ ಜೈ ಜೈ ಯೇಸು ರಾಜ. 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 ಜೈ ಜೈ ಯೇಸುವಿನ ಕರಗಳು ಚಾಚಲ್ಪಡಲಿ ಸಮಯ. ಎಲ್ಲರ ಸ್ವಭಾವಗಳು ನೂತನ ಸ್ವಭಾವವಾಗಿ ಬಿಟ್ಟು ಹೋಗಲಿ. ಇವರಲ್ಲಿರುವ ಎಲ್ಲ ಪಾಪದ ಸ್ವಭಾವಗಳು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ. ಎಲ್ಲ ಪಾಪದ ಸ್ವಭಾವಗಳು ಬಿಟ್ಟು ಹೋಗಲಿ ಸಮಯ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಲಿ ಸಮಯ. ಯೇಸುವಿನ ಅನುರೂಪದ ಸ್ವಭಾವ. ಶಿಂದಿಯರ ಬಾಬಾ ಬಾಬಾ ನೂತನ ಸ್ವಭಾವ ಸ್ತುತಿ ಮಾಡಿ ಉಂಟಾಗಲಿ ಸಮಯ. ಗಟ್ಟಿಯಾಗಿ ಸ್ತುತಿ ಮಾಡಿ. ನೂತನ ಸ್ವಭಾವ ಉಂಟಾಗಲಿ ಸಮಯ. ಯೇಸುವಿನ ಸ್ವಭಾವ ಉಂಟಾಗಲಿ ಸಮಯ. ಯೇಸುವಿನ ಸ್ವಭಾವ ಉಂಟಾಗಲಿ ಸಮಯ. Touch in the name of Jesus. ಆತ್ಮರ ಅಭಿಷೇಕ ಉಂಟಾಗಲಿ ಸಮಯ.
ಪರಿಶುದ್ಧಾತ್ಮರ ಅಭಿಷೇಕ ಉಂಟಾಗಲಿ ಸಮಯ. ರೇ ಬಾಲ ರಮದ ಶಿಡಿದಿರಿ ಕಲಾರ. Thank you Jesus, thank you Father. ರೇ ಬಾಲ ರಮದ ಶಿಡಿದಿರಿ ಕಲಾರ. ರೇ ಬಾಲ ರಮದ ಶಿಡಿದಿರಿ ಕಲಾರ. In the name of Jesus, ಆತ್ಮರ ಅಭಿಷೇಕ ಉಂಟಾಗಲಿ ಸಮಯ. ಪರಿಶುದ್ಧಾತ್ಮರ ಅಭಿಷೇಕ ಉಂಟಾಗಲಿ. Receive it in the name of Jesus. Receive it in the name of Jesus. ರೇ ಬಾಲ ರಮದ ಶಿಡಿದಿರಿ ಕಲಾರ. ಅವರ ನಾಮವನ್ನು ಕೂಗಿ ಅಭಿಷೇಕ ಯೇಸುವೇ 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 Jesus. ಕೂಗಿ ಯೇಸುವೇ 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 ಬಲವಾಗಿ ಕೂಗಿ ಯೇಸುವೇ 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 ಅಭಿಷೇಕ ಉಂಟಾಗಲಿ ಸಮಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚಿ ಕೈ ಜೋಡಿಸೋಣ ಸಮಯ. ಈ ದಿನ ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಿಯರೇ. ಈ 2ನೇ ದಿನದ ಪ್ರಾರ್ಥನಾ ಕೂಟಕ್ಕೆ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಆವರಣದಲ್ಲಿ ಕರೆತಂದು ನಿಲ್ಲಿಸಿದ್ದಾರೆ. ನೀವಾಗೆ ಬಂದಿಲ್ಲ, ಯೇಸು ಈ ದಿನ ಇಲ್ಲಿಗೆ ಕರೆತಂದಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ, ನಾನೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಇವತ್ತು ಈ ಪ್ರಾರ್ಥನಾ ಕೂಟಕ್ಕೆ ಬರಲಿರುವ ಪ್ರತಿಯೊಂದು ಕುಟುಂಬಗಳನ್ನು ಯೇಸುವಿನ ಕರಗಳಿಗೆ ಒಪ್ಪಿಸೋಣ. ಇವತ್ತು ವಾಕ್ಯದ ಮೂಲಕ ದೇವರು ನಮ್ಮೊಡನೆ ಮಾತನಾಡುವರು. ಅವತ್ತು ಲಾಜರನ ಸಮಾಧಿಯ ಒಳಗಡೆಗೆ ಯೇಸು ಹೋಗಲಿಲ್ಲ, ಯೇಸುವಿನ ವಾಕ್ಯ ಹೋಯಿತು. ಲಾಜರ್ ಹೊರಗೆ ಬಾ ಎಂಬ ದೈವ ವಾಕ್ಯವನ್ನು ಕಳಿಸಿದರು. ಆ ವಾಕ್ಯವನ್ನು ಕೇಳಿಸಿಕೊಂಡಂಥ ಸತ್ತು ಹೋದಂಥ ಲಾಜರನ ದೇಹ ಎದ್ದು ನಿಲ್ತು. ಅದೇ ದೈವ ವಾಕ್ಯವನ್ನು ನಾವು ಆಲಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ನಮ್ಮ ಪಾಪದ ಜೀವಿತದಲ್ಲಿ ನನ್ನ ದೇಹ ಸತ್ತು ಹೋಗಿದ್ರೆ, ಲೋಕದ ಆಸೆ ಪಾಸೆಗಳಲ್ಲಿ ನನ್ನ ದೇಹ ಸತ್ತು ಹೋಗಿದ್ರೆ, ನನ್ನ ಚಿಂತೆ ಬಾಧೆಗಳು ಸತ್ತು ಹೋಗಿದ್ರೆ, ಇನ್ ದ ನೇಮ್ ಆಫ್ ಜೀಸಸ್ ಈಗ ನಾನು ವಾಕ್ಯವನ್ನು ಕಳಿಸ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ಸಮಾಧಿಯ ಒಳಗಡೆಗೆ ದೈವ ಆ ಶಕ್ತಿಯಿಂದ ವಾಕ್ಯವನ್ನು ಕಳಿಸಿದ್ರು ಪ್ರಭು ಯೇಸು ಕ್ರಿಸ್ತರು, ಆ ಯೇಸು ಕ್ರಿಸ್ತರ ವಾಕ್ಯಗಳನ್ನು ಕೇಳಿಸಿಕೊಂಡಂತಹ ಲಾಜರನ ದೇಹ, ಕೊಳೆತು ನಾರುತ್ತಿದ್ದಂಥ ಲಾಜರನ ದೇಹ ಈಗ ಯೇಸುವಿನ ಮುಂದೆ ಬಂದು ನಿಲ್ಲುವಂತಾಯಿತು. ಪ್ರಕಟಣೆ 19ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಆತನಿಗೆ ಮತ್ತೊಂದು ಹೆಸರು ದೇವರ ವಾಕ್ಯ ಎಂಬುದಾಗಿ. ಆ ವಾಕ್ಯದ ಒಳಗಡೆಗೆ ನಾವು ಹೋಗ್ಲಿಕ್ಕೆ ಸಿದ್ಧರಾಗೋಣ.